ನಮಸ್ಕಾರ ಸ್ನೇಹಿತರೆ. ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಈ ಗಣೇಶ ಹಬ್ಬದ ಒಂದು ಹಿನ್ನೆಲೆಯನ್ನು ನೋಡೋದಾದರೆ, ಬಾಲಗಂಗಾಧರನಾಥ ತಿಲಕ್ ಅವರು 1930ರ ದಶಕದಲ್ಲಿ ಸ್ವತಂತ್ರ ಪೂರ್ವದಲ್ಲಿ ಎಲ್ಲರನ್ನೂ ಒಂದು ಕಡೆ ಸೇರಿಸಿ ಒಂದು ಕಾರ್ಯಕ್ರಮ ಮಾಡೋದಾದರೆ ಬ್ರಿಟಿಷ್ನವರು ಅವಕಾಶ ಕೊಡ್ತಿರಲಿಲ್ಲ. ಆ ಒಂದು ಸಂದರ್ಭದಲ್ಲಿ ಈ ಗಣೇಶ ಹಬ್ಬವನ್ನು, ಗಣಪತಿಯನ್ನು ಕೂರಿಸುವ ಒಂದು ನೆಪದಲ್ಲಿ ಜನಗಳೆಲ್ಲರನ್ನು ಒಂದು ಕಡೆ ಸೇರಿಸಿ ಅವರು ನಾವು ಸ್ವತಂತ್ರ ಭಾರತವನ್ನು ಹೊಂದೋದಕ್ಕೆ ಯಾವ ರೀತಿ ನಾವು ಪರಿಣಾಮಕಾರಿಯಾಗಿ ನಾವು ಕೆಲಸ ನಿರ್ವಹಿಸಬೇಕು ಅನ್ನೋದರ ಒಂದು ಮಾತುಕತೆಯನ್ನು ಆಡೋದಕ್ಕೋಸ್ಕರ, ಜನಗಳನ್ನ ಗುಂಪು ಸೇರಿಸೋದಕ್ಕೋಸ್ಕರ, ಸಂಘಟನೆ ಮಾಡೋದಕ್ಕೋಸ್ಕರ ಈ ಗಣಪತಿ ಹಬ್ಬವನ್ನು ಮೊದಲನೇ ಬಾರಿಗೆ ಬಾಲಗಂಗಾಧರನಾಥ ತಿಲಕ್ ಅವರು ನಮ್ಮಲ್ಲಿ ಹಿಂದೂ ಧರ್ಮದಲ್ಲಿ ಜಾರಿಗೆ ತಂದರು. ಇದು ಗಣಪತಿ ಹಬ್ಬದ ಒಂದು ಹಿನ್ನೆಲೆ. ನಾವೆಲ್ಲರೂ ಒಗ್ಗಟ್ಟಾಗಿ ಜೊತೆಯಲ್ಲಿ ಸೇರಿ ಈ ಒಂದು ಹಬ್ಬವನ್ನು ಆಚರಣೆ ಮಾಡೋಣ. ಇದ್ರ ಗಣಪತಿ ಹಬ್ಬದ ಮೂಲ ಉದ್ದೇಶನೇ ಅದು. ಎಲ್ಲರೂ ಒಗ್ಗಟ್ಟಾಗಿ ಸೇರಿ ಗೌರಿ ಗಣೇಶ ಹಬ್ಬವನ್ನು ಆಚರಣೆ ಮಾಡುವಂಥದ್ದು. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.